ಕಾನ್ಸ್ಟಿಟ್ಯೂಷನ್ ಓಕೆ, ಅವರು ಒಪ್ಪಿ ಬಂದಿರ್ತಾರೆ, ಒಂದು ದುಡ್ಡು ಫಿಕ್ಸ್ ಆಗಿರುತ್ತೆ, ಹಣ ಫಿಕ್ಸ್ ಆಗಿರುತ್ತೆ. ಅದರ ಅರ್ಥ 4-5 ಜನ ಪ್ರಾಣಿಗಳ ಥರ ಅವಳನ್ನ ಕಿತ್ಕೊಂತೀನಿ ಅಂತಲ್ಲ. ಒಂದು ರೂಮ್ನಲ್ಲಿ ಹಾಕ್ಕೊಂಡು ಅವಳಿಗೆ ಮೂಗ್ಮಟ್ಟ ಕುಡಿಸ್ಬಿಟ್ಟು, ಅದು ಯಾವುದೋ ತುಂಬ ಲೋಕಲ್ ಓಟಿ ಅಂತಾರೆ, ಅದು ಯಾವುದೋ ಒಂದು ಡ್ರಿಂಕ್ಸು ಫುಲ್ ಕುಡಿದ್ಬಿಟ್ಟಿದ್ದಾಳೆ. ಅವಳನ್ನ ಆಗಲೇ ಸುಮಾರು ಜನ ಅದು ಹೆಂಗೆ ಅವಳು ಸಾಯಿಸ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕಂತಂದರೆ ಈ ಥರದ ಒಂದು ಸೆಕ್ಸನ್ನು ತಡ್ಕೊಳ್ಳೋದು, ಅದು ಒಬ್ಬ ಆಗಂತುಕ, ಒಬ್ಬ ಪರಿಚಯ ಇಲ್ದಿರುವಂಥ ಪ್ರಾಣಿ ಅವನ ಜೊತೆಯಲ್ಲಿ ಮಲ್ಕೊಳ್ಳೋದು ಅದೇ ದೊಡ್ಡ ಕಷ್ಟದ ಕೆಲಸ ಒಬ್ಬ ಹೆಣ್ಮಗಳಿಗೆ. ಅಂಥದ್ರಲ್ಲಿ ಮೊದಲೇ ಒಂದಿಷ್ಟು ಜನ ಯಾರೋ ಅವಳನ್ನ ಉಪಯೋಗಿಸಿದ್ದಾರೆ. ನಾನು ನೋಡಿದಾಗ ಇಬ್ಬರು ಆಗಲೇ ಆಕೆಯನ್ನು 2 ಸಲ ಉಪಯೋಗಿಸಿರ್ಬೇಕು. ಯಾಕೆ ಹೇಳ್ತೀನಿ ಅಂತಂದರೆ, ಆ ಹುಡುಗರು ಒಂದು 25, 22, 23 ವರ್ಷದ ಹುಡುಗರು. ಇವ್ರ ಸೈಕಾಲಜಿನೂ ನಾನು ಸ್ಟಡಿ ಮಾಡ್ತೀನಿ, ಯಾಕೆ ಅಲ್ಲಿಗೆ ಹೋಗ್ತಾರೆ ಅಂತೇಳುವಂಥದ್ದು. ಇವರು ಮಹಾ ಗಂಡಸರು ಅಂತ ಪ್ರೂವ್ ಮಾಡ್ಕೊತಾ ಇರ್ತಾರೆ ಆಗಾಗ, ಅಥವಾ ಕಾಂಪೀಟ್ ಮಾಡ್ತಾ ಇರ್ತಾರೆ, ಅಥವಾ ಒಬ್ಬನಿಗೊಬ್ಬನು ಕಂಪೇರ್ ಮಾಡ್ತಾ ಇರ್ತಾರೆ. ನಿನಗಿಂತ ಪುರುಷತ್ವ ನನಗೆ ಜಾಸ್ತಿ ಇದೆ ಅಂತ ತೋರಿಸ್ಬೇಕಲ್ಲ. ಇಂಥವೆಲ್ಲ ಇದ್ದಾವೆ. ಇದೊಂದು ನಮ್ಗೆ ಕಾಡ್ತಿರುವಂಥ ದೊಡ್ಡ ಒಂದು ಇದು ಏನು ಕಾಂಪ್ಲೆಕ್ಸಿಟಿ ಗಂಡಸರಿಗೆ. ದೊಡ್ಡ ಗಂಡಸು ಅಂತ ತರಿಸ್ಕೋಬೇಕು ಅಂತಂದರೆ ಅದು ಕೆಳಗೆ ನಮ್ಮ ಪರ್ಸ್ನಲ್ ಆರ್ಗನಲ್ಲೇ ಇದೆ ಗಂಡಸತ್ವ ಅಂತ ಅಂದ್ಕೊಂಡಿರ್ತಾರೆ. ಅದಲ್ಲ. ಇಲ್ಲೇನಾಗಿದೆ, ಆಕೆಯನ್ನು ಚೆನ್ನಾಗಿ ಬಳಸಿದ್ದಾರೆ. ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿದೆ. ಇವರು ಮತ್ತೆ 3 ಬಾಟ್ಲಿ ಇಟ್ಕೊಂಡು ಮತ್ತೆ ತಗೊಳ್ತಾ ಇದ್ದಾರೆ ಮತ್ತೆ ಅವಳನ್ನ ಬಳಸಲಿಕ್ಕೆ. ಆಕೆ ತಡೀರಪ್ಪ ಅಂತ ಕಿರ್ಚ್ಕೋತಾ ಇದ್ಲು. ಅವಳೇನೋ ಹೇಳ್ತಾಯಿದ್ರು, ಇವಳು ಬಾತ್ರೂಮಲ್ಲಿ ಹಿಂಗೆ ಕೂತ್ಬಿಟ್ಟಿದ್ದಾಳೆ, ತಡೀರಪ್ಪ ಅಂತಿದ್ಲು. ಅಂದರೆ ನಾವು ಒಳಗಡೆ ಹೋಗಿ ಸ್ವಲ್ಪ ಮಾತಾಡ್ತಾ ಇದ್ವಲ್ಲ, ಅವಳು ಗೊತ್ತಿಲ್ಲ ಏನರಯ್ಯ ಹಂಗೆ ಹಿಂಗೆ ಅಂತ, ಏನಯ್ಯ ನಿಂದು ಕತೆ ಅಂತ ನಂಗೆ ಮಾತಾಡ್ತಾಯಿದ್ವಿ ಇವ್ರ ಹತ್ರ. ಆ ಹುಡುಗಿ ಕಸ್ಟಮರ್ಸ್ ಅಂದ್ಕೊಂಡು ಅವಳು ನಮಗೂ ಬೈತಾ ಇದ್ದಾಳೆ, ನಿಮ್ಮದು ತೆವಲುಗಳು ತಡೀರಪ್ಪ, ನಾನು ತಯಾರು ಮಾಡ್ಕೊಂಬರ್ತೀನಿ ಅಂತ ಅನ್ನೋ ಹಂಗೆ ನನ್ನ ಕೈಲಿ ಆಗ್ತಿಲ್ಲ ಅಂತಿದ್ದಾಳೆ. ಅವಳು 10 ನಿಮಿಷ ಬೇಕಾಯಿತು ಇದು ಏನು ನಡೀತಾ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ. ಆಮೇಲೆ ಅವಳು ಹತ್ತಿದ್ದು ಬಿಟ್ಟರೆ ಮಾತಾಡಲಿಲ್ಲ. ಸುತ್ತಮುತ್ತಲಿನ ಹಳ್ಳಿ ಹೆಣ್ಮಗಳು. ಅವ್ಳ ಕತೆ ಏನಾಗಬೇಕು? ನನಗನ್ಸಿದ್ದು ಏನು ಅಂತಂದರೆ, ಅವತ್ತು ರಾತ್ರಿ ಏನಾದರೂ ಅವಳು ಆ ಮನೆಯಲ್ಲಿ ಇದ್ದಿದ್ದರೆ ಬಹುಶಃ ಮಾರನೇ ದಿವಸ ಅವಳು ಬಾಡಿ ಆಗಿಬಿಡ್ತಿದ್ಲು ಅಂತ, ಡೆಡ್ ಬಾಡಿ ಆಗುವಂಥ ಚಾನ್ಸಸ್ ಇತ್ತು. ಇವ್ರು ರಾಕ್ಷಸರ ಥರ ಹಾರ್ಬಿಟ್ಟವ್ರು ಅವಳ ಮೇಲೆ. ಒಟ್ಟಿನಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡೋದು, ಇಂತಹ ಪ್ರಕರಣಗಳನ್ನ ಸೂಕ್ಷ್ಮವಾಗಿ ನಾವು ತಗೋಬೇಕು. ಇದು ಒಂದು ITPA ಓದ್ಕೊಂಡು ಮಾಡೋವಂಥದ್ದಲ್ಲ. ಇಟ್ಸ್ ನಥಿಂಗ್ ಬಟ್ ಅ ಗ್ಯಾಂಗ್ ರೇಪ್. ಅವಳಿಗೆ ಸಬ್ಸ್ಟೆನ್ಸು ಅವು ಆಲ್ಕೋಹಾಲ್ ಅಬ್ಯೂಸ್ ಮಾಡುವಂಗೆ ಮಾಡಿ ಅವಳ ಮೇಲೆ ಇವರು ಅತ್ಯಾಚಾರ ಮಾಡಿದಂಥದ್ದೇ ಇದು. ಇದನ್ನು ಅವಳು ಯಾವುದೋ ಬೆಲೆವೆಣ್ಣು ಅಂತ ಹೇಳುವಂಥ ದೃಷ್ಟಿಕೋನ ಮಸೂರದಲ್ಲಿ ನೋಡಿಕೊಡೋದು. ಹ್ಯುಮ್ಯಾನಿಟೇರಿಯನ್ ಸ್ಪೆಕ್ಟ್ರಮ್ಮಲ್ಲಿ